ಭಾರತ ದೇಶ ಒಂದದ, ಅದ್ರೊಳಗೆ ಪ್ರಾಂತ ಅನಂತ ಅದಾವ. ನಾನು ಒಂದು ವೇಳೆ ಪ್ರಾಂತನ ಭಾರತದಿಂದ ಕಡೆಗೆ ಆಗ್ತೀನಿ ಅಂದ್ರೆ ಎಷ್ಟು ಮೂರ್ಖತನವೋ, ಅದರಂತೆ ಹಿಂದೂ ಧರ್ಮದಿಂದ ಯಾವುದೇ ಜಾತಿ ನಾವು ಹೊರಗೆ ಹೋಗ್ತೀನಿ ಅಂದ್ರೆ ಅಷ್ಟೇ ಮೂರ್ಖತನ, ಅಷ್ಟೇ ಮೂರ್ಖತನ. ನಾವು ಪ್ರಾಂತ ಇರಲಿ, ನಮ್ಗೆ ಅಭಿಮಾನ ಇರಲಿ, ನಾವು ಕರ್ನಾಟಕದವರು, ನಾವು ಆಂಧ್ರದವರು, ನಾವು ಉತ್ತರ ಪ್ರದೇಶದವರು, ನಾವು ತಮಿಳು ಇರಬೇಕು, ಪರಂತ ನಾವು ಭಾರತದಿಂದ ಹೊರಗಿದ್ದೀನಿ ಅಂತ ಅನ್ನಬಾರ್ದು. ಅದು ಮೂರ್ಖತನ. ವಿ ಆರ್ ಆಲ್ ಇಂಡಿಯನ್ಸ್, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತೀಯರು. ಅದರೊಳಗೆ ನಾವು ಕರ್ನಾಟಕದವರು, ಮಹಾರಾಷ್ಟ್ರದವರು, ಆಂಧ್ರದವರು, ತಮಿಳದವರು ನಡೀತದೆ, ಏನು ಪ್ರಶ್ನೆ ಇಲ್ಲ, ಅದಕ್ಕೆ ಏನು ಇಲ್ಲ. ಒಂದು ವೇಳೆ ನಾವು ಈ ಭಾರತ ಸರ್ಕಾರದಿಂದ ಹೊರಗೆ ಆಗ್ತೇವೆ ಅಂತ ಅಂದ್ರೆ ಅದೊಂದು ಮೂರ್ಖತನವೇ ವಿನಃ ಬುದ್ಧಿವಂತಿಕೆ ಅಲ್ಲ. ಅದರಂತೆ ನಾವು ಸನಾತನ ಧರ್ಮದಿಂದ ಪರಂಪರೆಯಿಂದ ಹೊರಗೆ ಆಗ್ತೇವೆ ಅಂತ ತಿಳ್ಕೊಂಡು ಏನಾರೆ ಅಂದ್ರೆ ಅದೊಂದು ನಮ್ಮ ಮೂರ್ಖತನ. ಬಸವಣ್ಣವ್ರು ಹೇಳಲ್ಲ, ವೇದಕ್ಕೆ ವರೆಯ ನಿಕ್ಕುವೆ. ನೀವು ಮಕ್ಕಳಿಗೆ ಬೈತಿರಲ್ಲ, ಸತ್ತರ ಹೋಗಂತ ಬೈದಿರಿಲ್ಲ, ಬೈದಿಲ್ಲ. ತಪ್ಪು ಮಾಡಿದ್ರೆ ಸಾಯ ಅಂತ ಬೈತೀರಿ, ಸತ್ತರ ನೀವೇ ಹೋಳುಣಿ ಮಾಡ್ತೀರಿ. ಯಾಕೆ ಬೈದ್ರಿ? ಅರೆ ತಪ್ಪಿಗೆ ಬೈದೇವಿ ನಾವು, ಮಗ ಸಾಯಿಲ್ಲ ಅಂತ ಅಪೇಕ್ಷೆ ಇಲ್ಲ, ತಪ್ಪಿಗೆ ಬೈದೇವಿ. ಹಂಗ ವೈದಿಕ ಧರ್ಮದಲ್ಲಿ ಪರಂಪರೆಯಿಂದ ಏನೋ ಮಾಡ್ಲಾರ್ದವ್ರು ಮಾಡಿದ್ರೆ ಅದಕ್ಕೆ ಬೈದಾರ ಅವರು. ವೈದಿಕ ಧರ್ಮಕ್ಕೆ ಬೈದಾರಂತ ಯಾರು ಹೇಳ್ತಾರೆ? ನೀವು ಮಕ್ಕಳಿಗೆ ಬೈದಿಲ್ಲ, ಸಾಯಿಲ್ಲ ಅಂತ ಬೈದಿರಿ, ಸತ್ತ ಹೋಗಂತ ಬೈದಿರಿ, ಸತ್ತರ ಹೊಳುಣಿ ಮಾಡ್ತೀರಿ, ಸುಮ್ಕೊಂಡಿರ್ತೀರಿ. ಹಾಗ ತಪ್ಪುಗಳನ್ನ ಬಸವಣ್ಣವ್ರ ಖಂಡನ ಮಾಡ್ಯಾರೆ ವಿನಃ ಅವ್ರೇನಪ್ಪಾ ಅಂದ್ರೆ ಇಡೀ ವೇದವನ್ನು ಖಂಡನ ಮಾಡ್ಯಾರಂತ ಅಲ್ಲ. ಎಲ್ಲೆಲ್ಲಿ ತಪ್ಪದವ ಅಲ್ಲಿ ಬೈತವ್ರಿ. ಈಗ ನೀವು ಬೈರಿ, ನಾವು ಬೈತೇವೆ, ಎಲ್ಲರೂ ಬೈತೇವೆ. ಧರ್ಮದಲ್ಲಿ ಅನಂತ ಬರ್ತಾವ, ಸ್ವಾರ್ಥಕ್ಕಾಗಿ ಮಾಡೋರು ಎಷ್ಟೋ ಜನ ಅದಾರ. ಅವರು ಆ ಧರ್ಮವನ್ನು ಭಿನ್ನ ರೀತಿ ಎಳೆದಿರಬೇಕೇ ವಿನಃ ಅದು ವೇದದ ತಪ್ಪಲ್ಲ, ಮಾಡುವವರ ತಪ್ಪ, ಹೇಳುವವರ ತಪ್ಪ, ಉಪದೇಶ ಮಾಡುವವರ ತಪ್ಪ, ಆಚರಿಸುವವರ ತಪ್ಪ ವಿನಃ ಅದು ವೇದದ ತಪ್ಪ ಅಲ್ಲ. ಬಸವಣ್ಣವರ ಮಾತು ಹೇಳೋರು ಎಷ್ಟು ಅದಾರ? ಈಗ ಎಷ್ಟು ಅದಾರ? ಮತ್ತೆ ಮಠ ಯಾಕೆ ಗುಡಿ ಯಾಕೆ ಕಟ್ತೀರಿ? ನಿಮ್ಮ ಮಠದ ಗುಡಿ ಯಾಕೆ ಕಟ್ತೀರಿ? ಯಾಕೆ ಕಟ್ತೀರಿ? ಗುರುಗಳ ಗುಡಿ ಯಾಕೆ ಕಟ್ತೀರಿ? ದೇವ್ರ ಗುಡಿ ಯಾಕೆ ಕಟ್ತೀರಿ? ಯಾಕೆ ಕಟ್ತೀರಿ? ನೀವು ರೊಕ್ಕ ಬರ್ತಾವ ಅಂತ ಕಟ್ತೀರಿ, ಅದು ಬೇಕು. ಅವ್ರು ಬಸವಣ್ಣವ್ರು ಬೇಡ ಅಂದಾರಲ್ಲ, ಗುಡಿ ಗುಂಡ ಏನು ಬೇಡ ಅಂದ್ರೆ ಮತ್ತೆ ಯಾಕೆ ಕಟ್ಟಕತ್ತೀರಿ? ಇವೆಲ್ಲ ಕೇವಲ ಸ್ವಾರ್ಥಕ್ಕಾಗಿ ಮಾತನಾಡ್ತಕ್ಕಂತಹ ಮಾತುಗಳೇ ವಿನಃ ನ ಬುದ್ಧಿ ವೇದಂ ಜನಯ ಅಜ್ಞಾನಂ ಕರ್ಮಿ ಸಂಗನ ಶಾಸ್ತ್ರ ಹೇಳ್ತದ. ಸಣ್ಣ ಹುಡುಗರಿಗೆ ಮೈ ಚೈಲ್ಡ್ ಡೂ ಯು ವಾಂಟ್ ಟು ಬ್ರೆಡ್ ಅಂದ್ರ ಹುಚ್ಚ ಅಂತಾರ ನಿನಗೆ ಅಪ್ಪಗೆ. ಅಚ್ಚಿ ಬೇಕಂತ ಅಂತೀರಿಲ್ಲ ನೀವು? ಅಚ್ಚಿ ಮಮ್ಮು ಅಂತೀರಿಲ್ಲ? ಅಚ್ಚಿ ಮಮ್ಮು ಆ ಶಬ್ದ ಅದ, ಬ್ರೆಡ್ ಅದ, ರೊಟ್ಟಿ ಅದ, ನೀರದ, ಉಕ್ಕು ಅಂತ ನೀವು ಯಾಕಂತೀರಿ? ಮಮ್ಮು ಯಾಕಂತೀರಿ? ಗೊತ್ತಾಗಿಲ್ಲ ಹುಡುಗರಿಗೆ ಅಂತ ನೀವು ಮಮ್ಮು. ಮುಂದೆ ದೊಡ್ಡವರಾದ ಕೂಡ ಹಾಗೆ ಮಮ್ಮುನೇ ಅಂತೀರಿ, ಅವಾಗ ಅಚ್ಚಿನೇ ಅಂತೀರಿ. ಇಲ್ಲ, ತಿಳುವಳಿಕೆ ಇಲ್ದರು ತಿಳ್ಸಕ್ ಆ ಶಬ್ದ ಹೇಳ್ಬೇಕಾಗ್ತದ. ಹಂಗ ನಮ್ಮ ಶರಣರು ಮುಂದೆ ದೊಡ್ಡವರಾದ್ರೆ ಬೇಡ ಅಂದ್ರೆ ಬಿಡ್ರಲ್ಲ, ನಿಮ್ಗೆ ಯಾರು ಬೇಡ ಅಂತಾರೆ? ಯಾವುದು ಬೇಡ, ಯಾವುದು ಬೇಡ. ದೇವ್ರ ಕೊಳಗೆ ಲಿಂಗದ ನಾವು ಕಟ್ಟಿದೆ. ದೇವ್ರ ಕೊಳ, ದೇವರ ಲಿಂಗಕ್ಕೆ ದೇವ್ರ ಅಂದಾರ, ಲಿಂಗ ಸ್ವರೂಪ ಪರಮಾತ್ಮ. ಉದ್ಭವ ಲಿಂಗ ಅಂತ ಚರಿತ್ರದೊಳಗೆ ಕೇಳ್ತೀರಿ ನೀವು. ಪರಮಾತ್ಮ ಕೆಳಗ ಮೇಲಾಗಿ ನಿಂತ ಅಂತ ಶಾಸ್ತ್ರದೊಳಗೆ ಹೇಳ್ತಾರೆ, ಉಪನಿಷತ್ನೊಳಗೆ. ಪರಂತು ಮನುಷ್ಯ ಯಾವುದೇ ದುರಾಗ್ರಹ ಇರಬಾರ್ದು, ಇದು ತಿಳ್ಕೋರಿ. ನಂದೇ ಚಲೋ ಇರಬಾರ್ದು. ಆಯ್ತಪ್ಪ ಅಂದ್ರೆ ಮಾತೇ ಮುಗಿತಲ್ಲ. ಜಗಳ ಆಗುವುದರಿಂದ ಏನಾಗುದದ? ಹೇಳು, ಇವನಾರವ್ ನೆಂದೆನಿಸದರಯ್ಯ, ಇವ ನಮ್ಮವ ನೆಂದೆನಿಸಯ್ಯ. ಇಷ್ಟು ವಿಶಾಲವಾಗಿ ಬಸವಣ್ಣವ್ರು ಹೇಳ್ಯಾರ. ಯಾಕೆ ಈ ಜಗಳ ಮಾಡ್ತೀರಿ? ಅವರು ನಾವು, ಇವರು ನಾವು, ಅವರು. ಲಿಂಗಾಯತರದಾಗ ಇಷ್ಟು ಭೇದ, ಹೊರಗಿನವ್ರ ಬಿಡ್ರಿ ನೀವು. ಯಾರಿಗ ನಮ್ಮವ್ರ, ಎಲ್ಲರೂ ನಮ್ಮವ್ರ ಅಂದಾರ ಬಸವಣ್ಣವ್ರು. ಸಿಟ್ಟು ಬಂದಾಗ ಕೆಲವೊಂದು ವಚನಗಳು ಹೇಳಿರ್ಬೇಕು. ಹೆಂಗ ನಿಮ್ಮ ಮಕ್ಕಳು ನೀವು ಸತ್ತು ಹೋಗಕಡಿ ಯಾಕಿದ್ದಿ ಅಂತೀರಿ, ಹಂಗ ಅಂದಿರ್ಬೇಕು. ಪರಂತು ಎಲ್ಲ ಕಡೆ ಎಲ್ಲ ಮಾತುಗಳು ಪ್ರಯೋಗ ಆಗುವುದಿಲ್ಲ. ಪುಣ್ಯಾತ್ಮರೇ, ನಾವು ಬಸವಣ್ಣ ನಂಬೋರು, ಬಸವ ಭಕ್ತರು, ಬಸವಣ್ಣವ್ರನ್ನ ಕೆಡ್ಸಕತ್ತದ ನಾವೇ ಮೂಲ ಕಾರಣ. ನಾವೇ ಬಸವಣ್ಣವ್ರು. ಬಸವಣ್ಣನವರ ಸರ್ವ ಜಾಗತಿಕವಾಗಿರ್ತಕ್ಕಂಥ ಪರಮಾತ್ಮ ಬಸವಣ್ಣ. ಅವ್ರನ್ನ ಸಂಕೋಚ ಮಾಡಿ ತಂದಿಡೋರು ನಾವೇ. ಇವನಾರವ್ ನೆನೆಸದರಿಯ,
ಇವ ನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣವ್ರು ಇಷ್ಟು ಅಪ್ಪಿಕೊಂಡವ್ರು ಎಲ್ಲರಿಗೆ. ಯಾರು ಬರ್ತೀರಿ ಡೋಹರ ಕಕ್ಕಯ್ಯ ಮಡಿವಾಳ ಬರ್ತಿದ್ರು ನಿಮ್ಮಲ್ಲಿ ನಿಮ್ಮಂಗಿದ್ರ? ಅವ್ರು ಯಾಕೆ ಬಂದ್ರು? ಬಸವಣ್ಣ ಅಷ್ಟು ವಿಶಾಲ ಹೃದಯ ಮಾಡಿ ತಿಳ್ಕೊಂಡೆ ಬಸವಣ್ಣ ಅಂತ ಬಂದ್ರಲ್ಲರು. ಪರಂತು ಈ ಹುಚ್ಚನಂಗ ಮಾತಾಡೋದ್ರಿಂದ ಏನ್ ಅರ್ಥ ಆಗ್ತದೆ? ಕರೀರಿ, ಪ್ರೇಮ ಮಾಡ್ರಿ, ಪ್ರೇಮ ಮಾಡ್ರಿ. ಎಷ್ಟು ಬೆಳೀತು ಕ್ರಿಶ್ಚಿಯನ್ನು ಬಂದವ್ರಿಗೆ ಮಾಡಿದ್ರೆ ನೀವೇನ್ ಮಾಡಕತ್ತೀರಿ? ಬರೀ ಇದೇ ಜಗಳ ತೆಗಿತೀರಿ. ಎಷ್ಟು ಜನ ಬೆಳೀತೀರಿ ಈಗ ನೋಡ್ರಿ ನೀವು, ಎಷ್ಟು ಬೆಳೆದವ. ಪರಂತ ನಿಮಗೆ ಅದು ಬುದ್ಧಿ ಇಲ್ಲ, ಬರೀ ನೀವೇ ಕಚ್ಚಾಡಕತ್ತೀರಿ. ಎಲ್ಲರೂ ಒಂದಾಕೀರಿ ಮೊದಲು, ಇಲ್ಲಕ್ಕಂದ್ರೆ ನಿಮ್ಮ ಪೂರಾ ನಿಮ್ಮ ಹಿಂದೂ ಧರ್ಮನೇ ಹಾಳೆ ಹೋಗ್ತದೆ. ಹಿಂದೂ ಧರ್ಮ ಅಂದ್ರೆ ಹಿಂದೂಕ್ಕೆ ಬೈತೆ. ಹಿಂದೂ ಅಂದ್ರೆ ಏನು? ದೇಶ ಗುಣದಿಂದ ಹಿಂದೂ. ಹೀನಮ್ಮ ದೂಷ ಇತಿ ಹಿಂದೂ. ಹೀನ ಗುಣಗಳನ್ನ ಕಳಬೇಡ, ಕೊಲಬೇಡ, ಹುಷೆ ನುಡಿರಬೇಡ, ಇಂಥ ಹೀನ ಕೆಟ್ಟ ಗುಣಗಳನ್ನ ಬೈಯವರು ಹಿಂದೂ. ನಿಮ್ಮ ಮನೆ ಕಳ್ತನ ಮಾಡಿದ್ರೆ ನಡೀತದ? ಬೇಡಲ್ಲ. ನಿಮ್ಮ ಮನೆ ಕಳ್ತನ ಮಾಡಬೇಡ. ನಿನಗೇನು ಬೇಡದ ಮಂದಿಗೆ ಮಾಡ್ಬೇಡ, ನೀ ಅವನಿಗೆ ಹಿಂದೂ ಅಂತಾರೆ. ಹಿಂದೂ ಅಂದ್ರೆ ಕೇವಲ ಮನುಷ್ಯನ ಕೊಳ್ಳ ಜನೇವು ರುದ್ರಾಕ್ಷಿ ಹಾಕೊಂಡವ್ರು ಹಿಂದೂ ಅಂತ ಅಲ್ಲ. ಹೀನ ಗುಣಗಳನ್ನ ಬೈಯವರು ಹಿಂದೂ ಒಂದರ್ಥ. ಎರಡನೇದು, ಹಿಮಾಚಲ ಹಿಡ್ಕೊಂಡು ಸಿಂಧೂ ನದಿಯ ಪರ್ಯಂತರವಾಗಿ ಯಾರು ಇಲ್ಲಿ ವಾಸ ಮಾಡ್ತಾರೆ ಅವರೆಲ್ಲರೂ ಹಿಂದೂಗಳು. ಅವ ಮುಸಲ್ಮಾನ ಇರಲಿ, ಕ್ರಿಶ್ಚಿಯನ್, ಎಲ್ಲರೂ ಹಿಂದೂಗಳೇ. ಈ ದೇಶದಾಗಿರೋರು ಎಲ್ಲರೂ ಹಿಂದೂಗಳು. ನಾಲ್ಲ ಅಂದ್ರೆ ಗೆಟ್ ಔಟ್, ಹೋಗಿಲ್ಲ. ಅದ ನೋಡ್ರಿ, ಆ ರಾಷ್ಟ್ರದ ಕ್ರಿಶ್ಚಿಯನ್ ರಾಷ್ಟ್ರ, ಮುಸಲ್ಮಾನ್ ರಾಷ್ಟ್ರದಲ್ಲಿ ಹೋಗಿ ಇಲ್ಲಿ ಹಾಕಿದ್ವಿ. ಅದೇ ಈ ದೇಶ ಬರ್ತದ ಹಿಂದೂ ಅಂದ್ರೆ ಹಿಮಾಚಲದಿಂದ ಸಿಂಧೂ ನದಿ ಇರ್ತಕ್ಕಂಥವ್ರು ಎಲ್ಲರೂ ನಾವು ಹಿಂದೂಗಳು. ಇತಿಹಾಸ ಆಗದ, ಸಿಂಧೂ ನದಿಯ ದಂಡದಲ್ಲಿ ಇರಿದವರು ಹಿಂದೂಗಳು. ಇತಿಹಾಸ ಓದ್ರಿ. ಏನೋ ಓದ್ಲಾರ್ದೆ ಬರೀ ಏನೋ ಒಂದು 4 ಮಾತು ಕಲ್ತ್ಕೊಂಡು ಏನಾರ ಮಾತಾಡ್ಕೊತ ಹೋಗೋದ್ರಿಂದ ಹುಚ್ಚತನ ಪ್ರದರ್ಶನ ಮಾಡಬೇಡ್ರಿ. ನಿನಗೆ ಹುಚ್ಚಂತಾರ, ಹುಚ್ಚಂತಾರ, ತಲೆ ಕೆಟ್ಟದಂತಾರ. ಅಂತ ಮಾತಾಡಕ್ ಹೋಗ್ಬೇಡ್ರಿ. ದೇಶ ಒಡೆಯಲಿಕ್ಕ, ಜನತಾನ ಒಡೆಯಲಿಕ್ಕ, ಭಾವನೆ ಹಾಳು ಮಾಡಕ್ ಹೋಗಬಾರ್ದು. ಅವ್ರ ಮಾತನ್ನ ತಿಳ್ಸಕ್ ಪಡೆಯಲಿ. ಹುಡುಗರಿ ನೀವು ಡೂ ಯು ವಾಂಟ್ ಟು ಬ್ರೆಡ್ ಅಂತೀರಿ, ಅಚ್ಚಿ ಬೇಕಂತೀರಿ, ಅಚ್ಚಿ ಬೇಕಂತೀರಿ. ಹುಡುಗರಿಗೆ ಉಕ್ಕು ಬೇಕಂತೀರಿ, ಮಮ್ಮು ಬೇಕಂತೀರಿ. ಜನರಿಗೆ ತಿಳಿಯೋ ಭಾಷೆ ಹೇಳಕ್ ದೊಡ್ಡ ಭಾಷೆಯಾಗಿ ತಿರಸ್ಕಾರ ಮಾಡಬೇಡ್ರಿ. ಅದರಿಂದ ಏನ್ ಲಾಭದ? ನಮ್ಮ ಧರ್ಮ, ನಮ್ಮ ಜನ, ನಮ್ಮ ಜನರಲ್ಲಿ ಒಡಕು ಹುಟ್ಟಿಸಿ ನೀ ಲಿಂಗಾಯತ, ನಾ ಬ್ರಾಹ್ಮಣ, ನಾ ಒಕ್ಕಲಿಗ, ಏನು ಸಾಧಿಸ್ಬೇಕಂತೀರಿ ನೀವು? ಏನು ಸಾಧಿಸ್ಬೇಕಂತೀರಿ? ಏನು ಆಗುದಿಲ್ರಿ. ಬಸವಣ್ಣ ಮಾತಾಡ, ಇವ ನಮ್ಮವನೆಂದೆನಿಸಯ್ಯ, ಇವನಾರಂದೆನಿಸದಿರಿ ಅಂತ ಎಂಥ ದೊಡ್ಡ ಮಾತು ಬಸವಣ್ಣವ್ರು ಹೇಳಿದರು. ಪರಂತು ಅಭಿಮಾನಕ್ಕೆ ಬಿದ್ದು ನಮ್ಮ ಜನರನ್ನು ಒಡೆಯಕ್ಕೆ ಹತ್ತೇವಿ. ದೇಶದಿಂದ, ಭಾಷೆಯಿಂದ, ಜಾತಿಯಿಂದ ಜನರಲ್ಲಿ ಏನು ಭೇದ ಹುಟ್ಟಿಸ್ತಾ ಇದ್ದೇವ, ಇದು ದೊಡ್ಡ ಅಪರಾಧ. ಇದು ಪರಮಾತ್ಮನಿಗೆ ಸಲ್ಲದ್ದು, ಶರಣರಿಗೂ ಸಲ್ಲದ್ದು. ಎಷ್ಟು ಮಂದಿ, ಎಷ್ಟು ಜಾತಿಯವರು ಬಸವಣ್ಣವ್ರು ಕರ್ಕೊಂಡ್ರಿ. ಒಬ್ರ ಡೋಹರನೆಂಬೆನೆ ಕಕ್ಕಯ್ಯನ, ಮಾದಾರನೆಂಬೆನೆ ಚೆನ್ನಯ್ಯನ, ಎಷ್ಟು ಚಂದ ಹೇಳಿದ್ರಿ. ಪರಂತು ನಾವು ಎಲ್ಲರನ್ನೇ ತಿರಸ್ಕಾರ ಮಾಡಿದ್ರೆ ಯಾವ್ದು ಅರ್ಥ ಬರಂಗಿಲ್ಲ. ಪುಣ್ಯಾತ್ಮರೇ, ಇದು ದೊಡ್ಡ ಸಮಾವೇಶದ ನಿಮ್ಮ ತಲೆಯಾಗಿ ಇಟ್ಕೊಂಡು ಹೋರಿ. ಮನುಷ್ಯನಲ್ಲಿ ಭೇದ ಬರಬಾರ್ದು. ನಾವೆಲ್ಲರೂ ಮಾನವರು, ನಾವೆಲ್ಲರೂ ಹಿಂದೂಗಳು. ನಮ್ಮ ಬ್ಯಾರೆ ಅದಾವ, ಇರಲ್ಲ. ಆಚಾರ ಭಿನ್ನ ಅದಾವ, ವಿಚಾರ ಒಂದಿರಬೇಕು. 4 ಮಕ್ಕಳು, ಒಬ್ಬ ಕಲೆಕ್ಟರ್ ಅದಾನ, ಒಬ್ಬ PSI ಅದಾನ, ಒಬ್ಬ ಕಾರ್ಕೂನ್ ಅದಾನ. ಪರಂತು ಪ್ರೇಮ ಅದ ಇಲ್ಲ ನಿಮ್ಗೆ ಅಂತ? ಬ್ರಾಹ್ಮಣ ಇರ್ಬೇಕು, ಕ್ಷತ್ರಿಯ ಶುದ್ಧ ಇರಬೇಕು. ನಾವೆಲ್ಲರೂ ಹಿಂದೂಗಳು, ಭಾರತೀಯರು ಅಂತಕ್ಕಂಥದ್ದು ಇಲ್ಲ ಅಂದ್ರೆ ನಿನಗೆ ಮನುಷ್ಯ ಅಂತಾರೆ, ನಿನಗೆ ಅಣ್ಣತಮ್ಮರು ಅಂತಾರೆ, ನಿನಗೆ ನಾಲಾಯಕ್ ಅಂತಾರೆ. ಅದಕ್ಕೆ ಮಹಾತ್ಮರು ಹೇಳ್ಯಾರ, ಪುಣ್ಯಾತ್ಮರೇ, ನಾವೆಲ್ಲರೂ ಒಂದು. ಹಿಂದೂಗಳಂದ್ರೇನು? ಹಿಮಾಲಯದಿಂದ ಸಿಂಧೂ ನದಿಯ ಪರ್ಯಂತರವಾಗಿ ಇರತಕ್ಕಂಥವ್ರೆಲ್ಲರೂ ನಾವು ಹಿಂದೂಗಳು. ಜಾತಿ ಇಲ್ಲ. ಈ ದೇಶದಲ್ಲಿ ಇರತಕ್ಕಂಥವ್ರು ಹಿಂದೂಗಳು. ಎರಡನೇದು, ದುರ್ಗುಣಗಳನ್ನ ಕಳಬೇಡ, ಕೊಲಬೇಡ ಅಂತಕ್ಕಂಥವ್ರು ಎಲ್ಲರೂ ಹಿಂದೂಗಳು. ಜಾತಿ ಭಿನ್ನ ಇರಲ್ಯಾಕ, ಕ್ರಿಯಾ ಭಿನ್ನ ಇರಲ್ಯಾಕ, ಗುಣ ಒಂದಿರಬೇಕು. ಮನ್ಯಾಗ ನೌಕರಿ ಭಿನ್ನ ಇರಲ್ಯಾಕ, ಕೆಲಸ ಬೇರೆ ಇರಲ್ಯಾಕ, ಅಣ್ಣತಮ್ಮ ಪ್ರೇಮದಿಂದ ಇರ್ಬೇಕು. ಪುಣ್ಯಾತ್ಮರೇ, ಅಂತಹ ಪ್ರೇಮ ಕಲಿಸುವುದೇ ಸನಾತನ ಧರ್ಮ. ಅದಕ್ಕೆ ಪೂಜ್ಯರು ಏನಪ್ಪಾ ಅಂದ್ರೆ ಪ್ರಯತ್ನ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ನೀವು ತಿಳ್ಕೋರಿ, ಎಲ್ಲರೂ ಇದಕ್ಕೆ ಬಹಳ ಪರದೇಶದ ಕೈವಾಡದ.
ನಾವು ಹಿಂದೂಗಳ ಕಚ್ಚಾಡಿ, ಜಾತಿಯೊಳಗೆ ಕಚ್ಚಾಡಿ, ಮತದೊಳಗೆ ಕಚ್ಚಾಡಿ ನಾವೆಲ್ಲರೂ ಹಾಳಾಗಬೇಕಂತಕ್ಕಂಥದ್ದೇ ಅದ. ಅದರಿಂದ ಅನ್ಯ ಧರ್ಮಗಳು ನಮ್ಮ ಭಾರತದಲ್ಲಿ ಬೆಳೆಯಕತ್ಯಾವ. ತಲೆ ವಿಚಾರ ಮಾಡ್ರಿ. ಮೊದಲು ಎಷ್ಟು ಜನ ಇದ್ರು, ಈಗ ಎಷ್ಟು ಜನ ಆಗ್ಯಾರ? ಮುಸ್ಲಿಮರು ಎಷ್ಟಾಗ್ಯಾರ, ಕ್ರಿಶ್ಚಿಯನ್ ಎಷ್ಟಾಗ್ಯಾರ ಗೊತ್ತದ ನಿಮ್ಗೆ? ಎಲ್ಲದ ತಲೆ ನಿಮ್ಮದು? ಎಲ್ಲದ? ಇದ್ಯಾಕ? ನೀವು ಕೊಟ್ಟಿರ್ತಕ್ಕಂಥ ಪುರಸ್ಕಾರ, ನಿಮ್ಮ ಜಗಳ, ಇಬ್ಬರ ನ್ಯಾಯ ಮೂರನೇವನಿಗೆ ಆಯ. ಇಬ್ಬರು ಅಣ್ಣತಮ್ಮರ ಕಚ್ಚಾಡಿ ಫಾಯ್ದೆ ಯಾರಿಗೆ? ವಕೀಲಿಗೆ ಅದ, ನಿಮಗಿಲ್ಲ. ವಕೀಲಿಗೆ ಫಾಯ್ದೆ ಅದ, ಕೋರ್ಟಿಗೆ ಫಾಯ್ದೆ ಅದ. ನೀವು ಹಂಗೆ ಕಚ್ಚಾಡ್ತೀರಿ ಪುಣ್ಯಾತ್ಮರೇ. ನಮ್ಮ ಆಚಾರ ಭಿನ್ನ ಇರೋದ್ಲೆ ವಿಚಾರ ಒಂದಿರ್ಬೇಕು. ಯಾರು ಕೊಳ್ಳ ಕಟ್ರಿ, ಯಾರು ತಲೆ ಕಟ್ರಿ, ಯಾರು ಅಡ್ಡ ಹಾಕೋರಿ, ಯಾರು ಉದ್ದ ಹಾಕೋರಿ, ನಿಮ್ಮ ಇಚ್ಛೆ ಅದ. ಪರಂತು ನಾವೆಲ್ಲರೂ ಹಿಂದೂಗಳು. ನಾವು ಹಿಮಾಲಯದಿಂದ ದಕ್ಷಿಣ ಇರ್ತಕ್ಕ ಎಲ್ಲ ಹಿಂದೂ ಅನ್ನತಕ್ಕಂಥ ಭಾವನೆ ಇತ್ತು ಅಂದ್ರೆ ಐಕ್ಯತೆ ಇರ್ತದೆ. ಹಿಂಗೆ ಕಚ್ಚಾಡೆ ನಿಮ್ಮ ಸ್ವಾತಂತ್ರ್ಯ ಹೋಗಿತ್ತು, ಬ್ರಿಟಿಷರು ಬಂದ ಆಳ್ಯ. ನಿಮ್ಗೆ ಹೋಗಿತ್ತು, ಇಸ್ಲಾಂ ಬಂದ ಆಳ್ಯ. ಈಗರ ಬುದ್ಧಿ ಕಲಿ, ಇನ್ನಾದರೂ ಬುದ್ಧಿ ಕಲಿಯಬಾರದೆ? ಬ್ರಿಟಿಷ್ ಬಂದ ಆಳ್ಯ ನಾಚಿಕೆ ಬರಲಿಲ್ಲ, ಇಸ್ಲಾಂ ಬಂದ ಆಳ್ಯ ನಾಚಿಕೆ ಬರಲಿಲ್ಲ ನಿಮಗೆ. ಯಾಕೆ ಬಂದಾದ್ರು? ನಿಮ್ಮ ಕಚ್ಚಾಡನೇ ಇಲ್ಲಿ ತಂದು ಕೊಡ್ತು, ಮತ್ತು ಈಗ ಕಚ್ಚಾಡಕತ್ತೀರಿ. ಎಂದು ಬರಬೇಕು ಬುದ್ಧಿ? ಎಂದು ಬರಬೇಕು? ಅದಕ್ಕೆ ಪುಣ್ಯಾತ್ಮರೇ, ನಿಮ್ಗೆಲ್ಲರಿಗೆ ಒಂದಿಶಿ ನಾ ಕೇಳ್ಕೊತೀನಿ, ನಮ್ಮ ಕ್ರಿಯಾ ಆಚಾರಗಳು ಭಿನ್ನ ಇದ್ದರೂ ಕೂಡ ನಾವೆಲ್ಲರೂ ಹಿಂದೂಗಳು. ಹಿಮಾಲಯದಿಂದ ದಕ್ಷಿಣ ಸಾಗರದವರೆಗೆ ಇರತಕ್ಕಂಥ ಮಧ್ಯವರ್ತಿ ಜಮೀನ, ಅದ್ರಾಗ ಇದ್ದವ್ರು ನಾವೆಲ್ಲರೂ ಹಿಂದೂಗಳು. ನಮ್ಮ ಜಾತಿ ವೀರಶೈವದ, ಲಿಂಗಾಯತದ, ಬ್ರಾಹ್ಮಣದ, ಕ್ಷತ್ರಿಯ ಇರಲಿ, ಅದಕ್ಕೆ ಪ್ರಶ್ನೆ. ನಮ್ಮ ಆಚಾರ ಭಿನ್ನದ, ವಿಚಾರ ಒಂದಿರಬೇಕು. 4 ಮಂದಿ ಅಣತ ಬರ್ಬೇಕು. ಕಲೆಕ್ಟರ್ ಅದನ, ಒಬ್ಬ ಪೊಲೀಸ್ ಅದನ, ಏನಪ್ಪ ಅಂತ ಒಬ್ಬ ಜಡ್ಜ್ ಅದನ, ಕ್ರಿಯಾ ಬ್ಯಾರೆ ಅದಾವ, ಅಣತಮ್ಮರು ಒಂದದ ಅಲ್ಲ. ಆ ಮನೆ ಒಂದಿರ್ತದ, ಆ ಮನೆ ಮೇಲೆ ಯಾರು ಕಣ್ಣೆತ್ತಂಗಿಲ್ಲ. ಒಬ್ಬ ಜಡ್ಜ್ ಅದನ, ಒಬ್ಬ ಪೊಲೀಸ್ ಅದನ, ಯಾವ ಬರ್ತಾನ್ರಿ ಅವ್ರ ಮನೆಗೆ? ನಮ್ಮಲ್ಲಿ ಇಷ್ಟು ವಿಶಾಲ ಬುದ್ಧಿ, ಇಷ್ಟು ಶಾಣ್ಯರಿದ್ದೇವೆ, ಪರಂತು ಭಿನ್ನ ಆಗಿದ್ದೇವೆ ಪುಣ್ಯಾತ್ಮರೇ. ಇದಕ್ಕನೆ ಪರದೇಶವರು ಬಂದು ಆಳಿ ಹೋದ್ರು. ಇನ್ನು ಮುಂದೂ ಹಿಂಗೆ ಇದ್ರಿ ಅಂದ್ರೆ ನಿಮ್ಮ ಮ್ಯಾಲ ಮತ್ತ ಪರದೇಶರ ಆಕ್ರಮಣ ಆಗ್ತದ, ಮತ್ತ ಗುಲಾಮಗಿರಿ ಕೆಲಸ ಮಾಡ್ಬೇಕಾಗ್ತದ. ಅದು ಬರಬಾರ್ದಾಗಿತ್ತು. ನೀವು ಬಾದಶಾಹಿ ಉಳಿಬೇಕಾಗಿತ್ತು ಅಂದ್ರೆ ಒಂದಾಗಿ ಕಲೀರಿ. ಅದು ಒಂದು ಮಾಡುವುದೇ ಹಿಂದೂ ಧರ್ಮ ಅದ. ನಮ್ಮ ಜಾತಿ ಬೇರೆ ಅಲ್ಲಕ, ಧರ್ಮ ಒಂದೇ, ನಾವು ಹಿಂದೂಗಳು ಅನ್ನತಕ್ಕಂಥ ಭಾವನೆ ಬಂತು ಅಂದ್ರೆ ನಾವು ಒಂದಾಗಿರ್ತೇವಿ. 5 ಬಟ್ ಒಂದಾದ್ರೆ ಸಾಮಾನು ಹಿಡಿಯಕ್ ಬರ್ತದ. ಒಂದು ಬಟ್ಟಿಲಿ ಏನು ಮಾಡಕ್ ಬರಂಗಿಲ್ಲಪ್ಪ. ಒಂದು ಬಟ್ಟಿಲಿ ಏನು ಬರೀ ಮಂದಿ ನಿಂದ ಮಾಡಕ್ ಬರ್ತದೆ, ಹಿಂಗೆ ಕೈ ಮಾಡಿ ಹಾಕಿ ಮಾತು. 5 ಬಟ್ ಆದ್ರೆ ಕೆಲಸ ಆಗ್ತದೆ. ಅದಕ್ಕೆ ನಾವೆಲ್ಲ ದೇಶವಾಸಿಗಳು, ನಿಮ್ಮ ಜಾತಿ ಆಮೇಲೆ ಇರಲಿ, ನಾವೆಲ್ಲರೂ ಹಿಂದೂಗಳು ಅನ್ನತಕ್ಕಂಥ ಭಾವನೆ ಬರಬೇಕು ಅನ್ನೋ ದೃಷ್ಟಿಯಿಂದನೇ ಪೂಜ್ಯರು ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ತಾವೆಲ್ಲರೂ ಬಂದಿರಿ, ಸಹಕರಿಸಿರಿ. ಇದನ್ನು ಮನೆಯಾಗ ಗಂಟು ಹಾಕೊಂಡು ಇಡ್ರಿ. ಇಲ್ಲ ಅಂದ್ರೆ ನಿಮ್ಮ ತಲೆ ಮೇಲಿನ ಜುಟ್ಟ ಕೆಳಗೆ ಗಡ್ಡಕ್ಕೆ ಬರ್ತಾವ ಅನ್ನೋದು ತಪ್ಪಬೇಡ್ರಿ. ಇದು ನೆನಪಿಟ್ಕೊಂಡು ನಡಿ.